ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಆಯ್ತು, ಇದು ಇಲ್ಲ ಬಿಡಿ. ಬ್ಲಾಕ್ ಒಂದಾ 30 ಬ್ಲಾಕ್ ಬೆಂಗಳೂರು ಪೂರ್ವ ತಾಲ್ಲೂಕು ಬಿದರಹಳ್ಳಿ ಹೋಬಳಿ ಮಂಡೂರು ಗ್ರಾಮದ ಸರ್ವೆ ನಂಬರ್ 128ರಲ್ಲಿ ಮದ್ದೂರಮ್ಮ ಅಲಿಯಾಸ್ ಮೈದಾರಮ್ಮನವರಿಗೆ 1 ಎಕರೆ 20 ಗುಂಟೆ ಭೂಮಿ ಮಂಜೂರಾಗಿರುತ್ತದೆ. ಸದರಿ ಈ ಭೂಮಿ ಬಲಾಢ್ಯರ ಕೈವಶವಾಗಿರುತ್ತದೆ. ತದನಂತರ ಮದ್ದೂರಮ್ಮ ಮಗನಾದ ಮುನಿಯಪ್ಪನವರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಬೆಂಗಳೂರು ಇವರಿಂದ ದಾವೆ ಮುಖಾಂತರ ಜಮೀನು ಮರಳಿ ಪಡೆದುಕೊಂಡಿರುತ್ತಾರೆ. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಕೋಲಾರ ಸಂದೇಶ್ ಹಾಗೂ ಇಮಾರ್ ವೆಂಕಟೇಶ್ ಇವರುಗಳ ಬೆಂಬಲ ಸಹಾಯದಿಂದ ಪೊಲೀಸ್ ಬಂದೋಬಸ್ತ್ ಮಾಡಿ ಸರ್ವೆ ಮಾಡಿಸಿ ರಾಜಸ್ವ ನಿರೀಕ್ಷಕರು ಹಾಗೂ ಉಪ ತಹಸೀಲ್ದಾರ್ ರವರ ಸಮ್ಮುಖದಲ್ಲಿ ಆದೇಶದಂತೆ ಭೂಮಿಯನ್ನು ಭೌತಿಕವಾಗಿ ಬಿಡಿಸಿಕೊಟ್ಟು ಹಸ್ತಾಂತರಿಸಲಾಯಿತು. ಸ್ವಾಮಿ, ಈಗ ಹಿಂದೆ ನಮ್ಮ ತಾಯಿ ಏನೂ ಗೊತ್ತಿಲ್ಲ, ಏನೂ ತಿಳುವಳಿಕೆ ಇಲ್ಲ, ಹಂಗಾಗಿ ಮರಮಾಚಿ ಕಬಳಿಸಿರೋದನ್ನ 136 ಮತ್ತು ತಹಸೀಲ್ದಾರ್ ಸಮ್ಮುಖದಲ್ಲಿ ಮತ್ತು RIVA ಆಮೇಲೆ ಎಲ್ಲರೂ ಸೇರಿಕೊಂಡು ಅಧಿಕಾರಿಗಳು ತಹಸೀಲ್ದಾರ್ ಎಲ್ಲ ಸೇರಿಕೊಂಡು 136 ಆರ್ಡ್ರ್ ಬಿಡ್ತಾರೆ. ಹಿಂದೆ ಒಂದು ಆರ್ಡ್ರ್ ಆಗಿತ್ತು. ಹಿಂದೆ ಆರ್ಡ್ರನ್ನ ಕ್ವಾಶ್ ಮಾಡಿ ಅದು ರಾಂಗ್ ಶೋ ಅಂತ ತೋರಿಸಿ 136 ಕಾನೂನಾತ್ಮಕವಾಗಿ ಆರ್ಡ್ರ್ ಆಗಿರ್ತದೆ. ಆ ಆರ್ಡ್ರ್ ಪ್ರಕಾರ ನಾವೇನು ಮಾಡ್ತೀರಿ, ಖಾತೆ ಪಣಿ ಎಲ್ಲ ಆಗಿರ್ತದೆ. ಅದೇ ಪ್ರಕಾರ ನಾನು ಸರ್ವೆ DC ಮನವಿ ಕೊಟ್ಟಿರ್ತೀನಿ. DC-ಗೂ AC-ಗೂ ಮನವಿ ಕೊಟ್ಟಾಗ ಅವ್ರೇನು ಮಾಡ್ತಾರೆ, ಒತ್ತುವರಿನ ಭೌತಿಕವಾಗಿ ಬಿಡಿಸ್ಕೊಡಿ ಅಂತೇಳಿ ಆದೇಶ ಆಗಿರ್ತದೆ. ಆದೇಶ ಪ್ರಕಾರ ನನಗೆ RIVA ಬಂದು ಇವತ್ತು ಈ ಒಂದು ದಿನದೊಳಗಡೆ ನಮಗೆಲ್ಲ ಹಸ್ತಾಂತರ ಮಾಡಿದ್ದಾರೆ. 1 ಎಕರೆ 3 ಗುಂಟೆ ಮಾತ್ರ ನಮ್ಗೆ ಹಸ್ತಾಂತರ ಮಾಡಿರ್ತಾರೆ. ಇನ್ನು ಉಳಿಕೆ 17 ಗುಂಟೆ ನಮ್ಗೆ ಬಾಕಿ ಇರ್ತದೆ. ಆ ಅಧಿಕಾರಿಗಳ ಹತ್ರ ನಾನು ಕೇಳ್ಕೊಂಡೇನೆಂದರೆ 17 ಗುಂಟೆ ನನಗೆ ಎಲ್ಲನ ಈ ಜಾಗದಾಗ ಇನ್ನು ಬೇರೆ ಕಡೆನೋ ಎಲ್ಲನ ಕೊಡಿಸ್ಕೊಡ್ಬೇಕಂತ ಮನವಿ ಮಾಡ್ತಾಯಿದ್ದೀನಿ. ಜೈ ಭೀಮ್, ಜೈ ಭೀಮ್. ಹಸ್ತಾಂತರ ಮಾಡೋಕೆ ಇವತ್ತು ಬಂದು ಹಸ್ತಾಂತರ ಮಾಡಿ ಹೋಗಿದ್ರೆ RIVA ಮತ್ತು ಆಮೇಲೆ ಇದನ್ನು ಆದೇಶ ಹೊರಡಿಸ್ಬೇಕಾದ್ರೂ ಭಾರಿ ಇದಾಗಿತ್ತು. ನನಗೆ ಅಡ್ಡಂಕಗಳಾಯಿದ್ವು. ಅದರಿಂದ MR ವೆಂಕಟೇಶ್ ಅಣ್ಣ ಅವರು ದೇವರಂತವರು, ಅವ್ರನ್ನ ಮರಿಬಾರ್ದು ಪಾಪ, ಪುಣ್ಯಾತ್ಮ. ಇಲ್ಲಾಂದರೆ ನನಗೆ ಈ ಆರ್ಡ್ರು ಆಗ್ತಾ ಇಲ್ಲ, ಈ ಜಾಗನೂ ಬರ್ತಾ ಇಲ್ಲ ಅನ್ನಿಸ್ತದೆ ನನ್ನ ಪ್ರಕಾರ ಅನಿಸಿಕೆ. ಆಯಿತಾ, ಯಪ್ಪ ದೇವ್ರಿಗೆ ಬಂದು ಎಲ್ಲ ಕಡೆ ನನಗೆ ನಮ್ಮ ಅಣ್ಣ ತಮ್ಮಂದ್ರಕ್ಕಿಂತ ಹೆಚ್ಚಾಗಿ ಬಂದು ನನಗೆ ಇದು ಮಾಡಿದ್ದಾನೆ. ಎಲ್ಲ ಪ್ರತಿಯೊಂದು ದಾಖಲೆಗಳು ನನಗೆ ಇವತ್ತು ಕೆಲಸ ಆಗಿದೆ. ಆತನಿಂದ ನನಗೆ ಹೆಲ್ಪ್ ಆಗಿದೆ. ಆ ಯಾವಪ್ಪನ ಯಾವತ್ತಿಗೂ ನಾನು ಮರಿಬಾರ್ದು. ನಾನು ಹೇಳ್ತಾ ಈ 2 ಮಾತು ಹೇಳ್ತಾ ನಾನು ಜೈ ಭೀಮ್ ಅಂತ ಹೇಳ್ತಾನೆ. ಇಬ್ಬರು ನನಗೆ ಬೆಂಬಲವಾಗಿ ಸಂದೇಶ್ ಮತ್ತು MR ವೆಂಕಟೇಶ್ ಅಣ್ಣ ನಮ್ಮ ಬೆನ್ನಿಂದ ನಿಂತ್ಕೊಂಡು ಕಾಪಾಡವ್ರೆ. ನಮ್ಮ MR ವೆಂಕಟೇಶ್ ಅಣ್ಣ ಮತ್ತು ಸಂದೇಶ್ ಅಣ್ಣ ಅವರು ASSK ಸಂಸ್ಥಾಪಕರಿಗೆ ಜೈ ಜೈ ಭೀಮ್, ಜೈ ಸಂದೇಶ್ ಅಣ್ಣ, ಜೈ ಭೀಮ್, ಜೈ ಭೀಮ್, ಜೈ ಸಂದೇಶ್ ಅಣ್ಣ. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಒಂದು ಮಾತು ಹೇಳೋದೇನೆಂದರೆ, ಮಂಡೂರು ಗ್ರಾಮದ ಬಿದರಹಳ್ಳಿ ಹೋಬಳಿ ಸರ್ವೆ ನಂಬರ್ 128ರಲ್ಲಿ 1 ಎಕರೆ 20 ಗುಂಟೆ ಮಂಜೂರಾಗಿರುತ್ತೆ ನಮ್ಮ ಅಜ್ಜಿಯವರಾದ ಮದ್ದೂರಮ್ಮ ಮೇದ್ರಮ್ಮ ಅವ್ರಿಗೆ. ಹಿಂದೆ 2012ರಲ್ಲಿ ಬೇರೆ ಜಮೀನನ್ನ ನಮಗೆ ತೋರಿಸಿ ಗುರ್ಸಿರ್ತಾರೆ. ಬಟ್ ಅದು ನಮ್ಮ ಅಜ್ಜಿದು ಜಮೀನು ಆಗಿರೋಲ್ಲ. ಆದ ಕಾರಣ AC DC ಮತ್ತು ತಹಶೀಲ್ದಾರ್ ಇವರೆಲ್ಲ ನ್ಯಾಯ ರೀತಿಯಾಗಿ ನಮಗೆ ಈ ಜಮೀನನ್ನ ಇವಾಗ ಗುರುತಿಸಿ ಆರ್ಡ್ರ್ ಮಾಡಿಕೊಟ್ಟಿದ್ದಾರೆ. ಕಟ್ ಮಾಡ್ತೀರಾ? 1 ಎಕರೆ 20 ಗುಂಟೆ ಮಂಜೂರಿ ಆಗಿರುತ್ತೆ ನಮ್ಮ ಅಜ್ಜಿಯವ್ರಿಗೆ.
ಇವಾಗ ಮತ್ತು ಡಿ ಟಿ ಮತ್ತು ಆರ್ ಐ ವಿ ಐ ಮತ್ತು ACDC ಫೆಸಿಲಿಟೀಸ್ 136 ಆರ್ಡರ್ ಪ್ರಕಾರ ಆಮೇಲೆ ನೀವು ಮಾತಾಡಿ. ನಮಗೆ ನಮ್ಮ ಅಜ್ಜಿ 128 ಸರ್ವೆ ನಂಬರಲ್ಲಿ 1 ಎಕರೆ 20 ಗುಂಟೆ ಆದೇಶ ಆಗಿರುತ್ತೆ, ಗ್ರ್ಯಾಂಟ್ ಆಗಿರುತ್ತೆ. ಆ ಜಮೀನನ್ನು ನಮಗೆ ACDC ಮತ್ತು ಈ ತಹಶೀಲ್ದಾರು ಆರ್ಡ್ರ್ ಮಾಡಿರ್ತಾರೆ. ಎಲ್ಲ ಇಲ್ಲಿ ಡಿ ಟಿ ಸಹ ಎಲ್ಲ ನಮಗೆ ರೈಟ್ಸ್ ಕೊಟ್ಟಿರ್ತಾರೆ, ಈ ಜಮೀನು ನಿಮ್ಮದು ಅಂತ. ಆದ ಕಾರಣದಿಂದ ಇವತ್ತು ಡೇಟು ಬಂದ್ಬಿಟ್ಟು 2ನೇ ತಾರೀಕು 8ನೇ ತಿಂಗಳು ಈ ದಿನ ಬಂದು ಉಪ ತಹಶೀಲ್ದಾರು RI VI ಮತ್ತು ಪೊಲೀಸರ ಸಮ್ಮುಖದಲ್ಲಿ ಸರ್ವೆ ಅವರು ಬಂದು ನಮಗೆ ಸರ್ವೆ ಮಾಡಿ ಈ ಜಮೀನನ್ನು ಗುರುತಿಸ್ಕೊಟ್ಟಿರ್ತಾರೆ. 1 ಎಕರೆ 20 ಗುಂಟೆ ಜಮೀನನ್ನು ಗುರುತಿಸ್ಕೊಟ್ಟಿರ್ತಾರೆ. ನಾನು ತಿಳಿಸು ಪೈಕಿ 1 ಎಕರೆ 20 ಗುಂಟೆ ಪೈಕಿ ಇವಾಗ ನಮಗೆ ಸರ್ವೆ ಅವರು ಗುರುತಿಸ್ಕೊಟ್ಟಿರೋದು 1 ಎಕರೆ 3 ಗುಂಟೆ ಗುರುತಿಸ್ಕೊಟ್ಟಿರ್ತಾರೆ. ನಮಗೆ ಮೇಲಧಿಕಾರಿಗಳು ಇದನ್ನು ದಯವಿಟ್ಟು ನಮಗೆ 17 ಗುಂಟೆಯನ್ನು ನಮಗೆ ದುರ್ಸ್ಕೊಡ್ಬೇಕಂತ ನ್ಯಾಯ ಕೇಳ್ತಾಯಿದ್ದೀರಿ. ದಯವಿಟ್ಟು ಆ ಕೆಲಸ ಮಾಡಿ. 1 ಎಕರೆ 20 ಗುಂಟೆ ನಮಗೆ ಗ್ರ್ಯಾಂಟ್ ಆಗಿದೆ, ನಮ್ಮ ಅಜ್ಜಿಗೆ ಮಂಜೂರಾಗಿದೆ. ದಯವಿಟ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಮಗೆ 1 ಎಕರೆ 20 ಗುಂಟೆ ಬಿಡಿಸ್ಕೊಡ್ಬೇಕಂತೇಳಿ 1 ಎಕರೆ 3 ಗುಂಟೆ ಬಿಡಿಸ್ಕೊಟ್ಟಿದ್ದಾರೆ. ಇವಾಗ 17 ಗುಂಟೆ ಬಿಡಿಸ್ಕೊಡ್ಬೇಕಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಮೀಡಿಯಾ ಮುಖಾಂತರ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ತಲುಪಿಸೋಂಥ ಕೆಲಸ ಮಾಡಿ, ಎಲ್ಲ ಅಧಿಕಾರಿಗಳಿಗೂ ಹೋಗಿ ಮುಟ್ಸೋಂಥ ಕೆಲಸ ಆಗಬೇಕು. ಈ ಮೊದಲಿಗೆ ಇದು ಬಂದ್ಬಿಟ್ಟು ದಾರಿ ತೋರಿಸಿ. ಈ ದಾರಿ ರಸ್ತೆ ಆಗಿರಲ್ಲ, ಸಾರ್ವಜನಿಕರು ರಸ್ತೆ ಆಗಿರಲ್ಲ, ಕಾಲ್ದಾರಿ ಆಗಿರುತ್ತೆ. ಒಂದು ಕುಂಟೆ ಇರುತ್ತೆ ಮೇಲೆ, ಸರ್ವೆ ನಂಬರು 100 ಎಷ್ಟದು ಅಲ್ಲಿಂದ 203 ಒಂದು ಕುಂಟೆ ಇರುತ್ತೆ. ಆ ಕುಂಟೆಯಲ್ಲಿ ನಾವು ಚಿಕ್ಕವರಿಂದಾಗಲೂ ಆ ಕುಂಟೆಯಲ್ಲಿ ನೀರು ಕುಡಿಯೋಕ್ಕೆ ಕಾಲ್ದಾರಿ ಇತ್ತು. ಇದು ಈ ಜಮೀನಿಂದ ಸರ್ವೆ ನಂಬರ್ 128ರಲ್ಲಿ ನಮ್ಮ ಇವಾಗ ಏನು ಜಮೀನು ಬಿಡಿಸ್ಕೊಟ್ಟಿದ್ದಾರೆ ಆ ಜಮೀನು ಮುಖಾಂತರನೇ ಹೋಗ್ಬೇಕಾಗಿತ್ತು. ಎಲ್ಲಿಗೆ ಕಾಲ್ದಾರಿ ಇತ್ತು. ಅದು ಊರವ್ರಿಗೆ, ನಮ್ಮ ಊರು ಮುಖ್ಯಸ್ಥರಿಗೆಲ್ಲ ಗೊತ್ತಿರೋ ವಿಚಾರ. ತಕ್ಷಣಕ್ಕೆ ಇವಾಗ ರಸ್ತೆ ಮಾಡ್ಕೊಂಡಿದ್ದಾರೆ. ರಸ್ತೆಗೆ ಎಲ್ಲರದು ಸಮ್ಮುಖದಲ್ಲಿ ನಾವು ಎಲ್ಲ ಮಾತುಕತೆ ಮಾಡಿ ರಸ್ತೆಗೆ ಬಿಟ್ಕೊಟ್ಟಿದ್ದೀರಿ. ಅದ್ರನ್ನು ತನಿಖೆ ಮಾಡಿ ನಮಗೆ 1 ಎಕರೆ 3 ಗುಂಟೆ ಬಿಡಿಸ್ಕೊಟ್ಟಿದ್ದಾರೆ. ಇವತ್ತು ಬಂದು ಉಪ ತಹಶೀಲ್ದಾರು ಮತ್ತು ಪೊಲೀಸವ್ರ ಮುಖಾಂತರ ಈ ಸರ್ವೆ ಅವರೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ದಯವಿಟ್ಟು ಇನ್ನು 17 ಗುಂಟೆ ನಮಗೆ ಅಧಿಕಾರಿಗಳ ಹತ್ರ ಕೇಳ್ಕೊಳ್ಳೋದೇನೆಂದರೆ, ದಯಮಾಡಿ ನಮಗೆ 1 ಎಕರೆ 20 ಗುಂಟೆನ ಸರಿಸಮಾನವಾಗಿ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಆ ಕೆಲಸನ ಮಾಡಿ. ಎಲ್ಲರ ಅಧಿಕಾರಿಗಳಿಗೂ ನನ್ನ ಇಲ್ಲಿಂದ ಸಾಕ್ಷಾಂಗ ನಮಸ್ಕಾರಗಳಾಗ್ತೀನಿ. ದಯವಿಟ್ಟು 17 ಗುಂಟೆ ನಮಗೆ ಬಿಡಿಸ್ಕೊಡೋಂಥ ಕೆಲಸ ಮಾಡಿ.